ಸ್ವಾಮಿ 35-40 ಜನ MLA ಗಳು ಬಂದಿದ್ದೀರಿ. 35 ಅಲ್ಲ 30 ಜನ ಬಂದಿದ್ದೀವಿ. 30 ಜನ. ಯಾವಾಗ ಹೈಕಮಾಂಡ್ನ ಭೇಟಿ ಆಗ್ತಿದ್ದೀರಿ? ನಾಳೆಯಿಂದ ಶುರು ಮಾಡ್ತೀವಿ ಭೇಟಿಯಾಗಕ್ಕೆ. ಯಾರು ಸಿಗ್ತಾರೋ. ಖರ್ಗೆ ಸಾಹೇಬರು ಬೆಂಗಳೂರಿನಾಗ ಇದ್ದರು ನಿನ್ನೆ. ಇವತ್ತು ರಾತ್ರಿ ಇಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಫಸ್ಟು ಖರ್ಗೆ ಅವ್ರಿಗೆ ಮೀಟ್ ಮಾಡ್ತೀವಿ. ವೇಣುಗೋಪಾಲು, ಸುರ್ಜಿವಾಲಾ, ಟೈಮ್ ಸಿಕ್ಕರೆ ರಾಹುಲ್ ಗಾಂಧಿ ಅವ್ರಿಗೆ ಮೀಟ್ ಮಾಡಿಕೊಂಡು ನಾವು ನಮ್ಮದೇನು ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ ಏನಿಲ್ಲ. ನಮ್ಮ ರಿಕ್ವೆಸ್ಟು ಮೊದಲಿಂದ ನೀವು ಮಾತು ಕೊಟ್ಟಿದ್ದೀರ 2 ವರ್ಷ ಆದಮೇಲೆ ಮಂತ್ರಿಗಳು ಮಾಡಬೇಕು ಅಂತ, ನೀವು ಮಾಡಿ ಅಂತ ನಮ್ಗೆ ಹೇಳಿದರು. ಒಂದು 4-5 ಜನ ಸೀನಿಯರ್ಸ್ ಇಟ್ಕೊಂಡು ಮಿಕ್ಕಿದ್ದು 25 ಜನಕ್ಕೆ ಚೇಂಜ್ ಮಾಡ್ತೀವಿ ಅಂತ ಸುರ್ಜೇವಾಲಾ ಮೊದಲೇ ಹೇಳಿದರು ಮಿನಿಸ್ಟರ್ ಆಗೋ ಟೈಮ್ಗೆ. ಯಾಕಂದರೆ 4 ಸರಿ 5 ಸರಿ 6 ಸರಿ ಬರೀ ಆಗಿರೋರು ಆಗ್ತಾಯಿದ್ದಾರೆ. ನಾವು 4 ಸರಿ 3 ಸರಿ 5 ಸರಿ 7 ಸರಿ 8 ಸರಿ MLAಗಳು ಆಗಿರೋರೆಲ್ಲ ಏನೂ ಆಗ್ತಾಯಿಲ್ಲ. ಆದ್ದರಿಂದ ನಮ್ಗೆ ಎಲ್ಲರಿಗೂ ಚಾನ್ಸ್ ಕೊಡಿ ಅಂತ ಒಂದೇ ಒಂದು ರಿಕ್ವೆಸ್ಟ್, ನಾಟ್ ಫೋರ್ಸಿಂಗ್, ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಾವು ಮಾಡಲೇಬೇಕು ನಮಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಸಿಎಂ ಗಮನಕ್ಕೆ ತಂದಿದ್ದೀರಾ? ಸಿಎಂ ಗಮನಕ್ಕೂ ತಂದಿದ್ದೀವಿ, DK ಶಿವಕುಮಾರ್ ಗಮನಕ್ಕೂ ತಂದಿದ್ದೀವಿ, ಇಬ್ಬರಿಗೂ ನಾವು ತಂದಿದ್ದೀವಿ. ಇಬ್ಬರಿಗೂ ಮೀಟ್ ಮಾಡ್ಕೊಂಡೆ ನಾವು ಅಧಿವೇಶನ ನಡೀತಾ ಇತ್ತಲ್ಲ ಆವಾಗಲೇ ತಂದಿದ್ವಿ. ಆವಾಗಲೇ ಬರಬೇಕು ಅಂತ ಇದ್ವಿ. ಅಧಿವೇಶನ ನಡೀತಾ ಟೈಮ್ನೇ ನಾವು ಬರೋದು ಚೆನ್ನಾಗಿರಲ್ಲ ಅಂತೇಳಿ ನಾವು ಬರಲಿಲ್ಲ. ಆಮೇಲೆ ಮತ್ತೆ ಬೈ ಎಲೆಕ್ಷನ್ಗಳು ಬಂತು, ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ ಬಂತು. ಅದೆಲ್ಲ ಆದ್ಮೇಲೆ ಬರೋಣ ಅಂತೇಳಿ ನಾವು 12 ತಾರೀಕು. ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪೆಂಡಿಂಗ್ ಅಲ್ಲಿದೆ. ಅದು ಪೆಂಡಿಂಗ್ ಅಲ್ಲಿರೋ ಹೊತ್ತಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ನಮಗೇನು ಸಂಬಂಧ ಇಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಅವ್ರು ಮಾಡಬೇಕು ಬಿಡಬೇಕು ಲೀಡರ್ಶಿಪ್ ಅಂತ ಹೈಕಮಾಂಡ್ ಬಿಟ್ಟಿದ್ದು. ನಮಗೆ ಓನ್ಲಿ 1 ಪಾಯಿಂಟ್, ನಾವು 30 ಜನದ್ದು ಒಂದೇ ಒಂದು ನಮ್ಮದು ಒಕ್ಕೋರಲಿಂದ ಇದು ಒಂದು ಡಿಮಾಂಡ್ ಅಂದರೆ ರೀಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಆಗ್ಬೋದು, DK ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ. ಅದೇನಿದ್ರು ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು 2 ವರ್ಷ ನಮಗೆಲ್ಲ ನ್ಯಾಯ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಬಂದಿರೋದು ಸುಮಾರು ಹಿಂದೆ 1 ತಿಂಗಳ ಹಿಂದೆ ನಾವೆಲ್ಲರೂ ಸೇರಿ ಒಂದು ಸಭೆ ನಡೆಸಿ, ನಾವೆಲ್ಲ ಸೀನಿಯರ್ಸ್ ಏನಿದ್ದೀವಿ 2 ಸೇರಿ 3 ಸೇರಿ 4 ಸೇರಿ ಗೆದ್ದಂಥವ್ರು ಸಭೆ ಮಾಡಿದ್ದೀವಿ. ಒಂದು 30 ಜನ ಸೇರಿದ್ದೀವಿ. ಆನಂತರ ತೀರ್ಮಾನ ಮಾಡಿದ್ದೀವಿ, ನಮಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಯಾಕಂದರೆ 3 ವರ್ಷ ಕಳೆದೋಯ್ತು, 2 ವರ್ಷಕ್ಕೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದು, ಈಗ 3ನೇ ವರ್ಷಕ್ಕೆ ಕೊಡಬೇಕಾಗುತ್ತೆ ಅಂತ ಕೇಳಿದ್ದೀವಿ. ಆನಂತರ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದೀವಿ. ಅವರು ಇಲ್ಲಪ್ಪ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತೆಲ್ಲರೂ ನಾವು ಸೇರಿ ಇಲ್ಲಿ ವರಿಷ್ಠರು ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀವಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ, ಕೊಡಬೇಕಂತ ಕೇಳ್ಕೊಳ್ತೀವಿ ನಾವು ಅಷ್ಟೇ. ಒತ್ತಾಯ ಒಂದೇನಾ ಅಥವಾ ಏನು ಅಂತ? ಒತ್ತಾಯ ಒಂದೇ. ಅಂದರೆ 2 ವರ್ಷ ಆದ ನಂತರ ನಾವು ಕ್ಯಾಬಿನೆಟ್ನ ರಿಸೈನ್ ಮಾಡಿ ಮತ್ತೆ ಕೆಲವರಿಗೆಲ್ಲ ಕೊಡ್ತೀವಿ ಅನ್ನೋ ಮಾತು ನನಗಂತೂ ಖಂಡಿತವಾಗಿ ಕೊಡ್ತೀವಿ ಅಂತ ಆಗಿತ್ತು. ಯಾಕಂದರೆ ನಾನು ಕಳೆದ ಸಾರಿನೇ ಮಂತ್ರಿ ಆಗಬೇಕಾಗಿತ್ತು, ಕಾರಣಾಂತರ ಕೈ ತಪ್ಪಿತ್ತು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನೆಕ್ಸ್ಟ್ ನಿನಗೆ ಖಂಡಿತವಾಗಿ ಕೊಡ್ತೀನಿ ಅಂತ. ಆದ್ರೆ ಈಗಾಗಲೇ 3 ವರ್ಷ ಆಗೋಯ್ತಲ್ಲ. 2 ವರ್ಷದಲ್ಲೇ ಆಗಬೇಕಾಗಿದ್ದು 3 ವರ್ಷ ಆಗಿದೆ. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಆಸೆ ಆಕಾಂಕ್ಷೆಗಳು ಇದ್ದೇ ಇದ್ದಲ್ಲ. ಹಾಗಾಗಿ ಮಂತ್ರಿಮಂಡಲನ ವಿಸರ್ಜಿಸಿ ನಮಗೆ ಎಷ್ಟು ಜನ ಕೊಡೋಕ್ಕಾಯ್ತು ಅಷ್ಟು ಜನ ಕೊಡಿ ಅಂತ ಒಂದು ಬೇಡಿಕೆಯನ್ನು ಹೈಕಮಾಂಡ್ಗೆ ಬಂದಿದ್ದೀವಿ. ಅದೇ ನಿಮ್ದು ಅದೇ ಬೇಡಿಕೆ ಇದೇ ಇತ್ತು. ನೆಕ್ಸ್ಟ್ ನಿಮ್ಮ ಲಾಸ್ಟ್ ಟೈಮೇ ಎಲ್ಲ ಆಗಿತ್ತು, ಕೊಟ್ಟರು ಅನ್ನೋಂಥದ್ದಿತ್ತು. ಹೌದು, ಕೊನೆ ಕ್ಷಣದಲ್ಲಿ ಕೈ ತಪ್ಪಿತು ಅಂತ. ಹೌದು, ಆವಾಗ ಕೈ ತಪ್ಪಿದಾಗ ನಾನು ಸಿದ್ದರಾಮಯ್ಯ ಹೇಳಿದೆ, ಯಾಕೆ ನನ್ನನ್ನು ಕೈ ಬಿಟ್ರಿ? ನಾನು ಕರ್ನಾಟಕದಲ್ಲಿ ಹೋಗಿ ಒಬ್ಬ ಹಿಂದುಳಿತಕ್ಕಂಥ ಉಪಾರ್ಜನಾಂಗ ಇರ್ತಕ್ಕಂಥದ್ದು 4 ಬಾರಿ ಗೆದ್ದಿದ್ದೀನಿ. ನನ್ನನ್ನು ಡೆಲ್ಲಿಯಿಂದ ನೀನು ಹೋಗು, ನಿಮಗೆ ಅಲ್ಲಿ ಓತು ಬಾ ಅಂತ ಹೇಳ್ಬಿಟ್ಟು ಈಗ ಹಾಕೊಂಡಾಗ ಅವರು ಇಲ್ಲ, ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅಂತ ಮಾತಾಡಿದಾಗ, ಹಾಗಾಗಿ ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮಸ್ಕಾರ. ನಾವು ಇವತ್ತು ಬೆಂಗಳೂರಿಂದ ದೆಹಲಿಗೆ ಬಂದಿರತಕ್ಕಂಥದ್ದು, ಏನು 3 ಬಾರಿ ನಂತರ MLA ಆಗಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕು. ಹಿಂದೆ ಸರ್ಕಾರ ರಚನೆ ಆದಂಥ ಟೈಮಲ್ಲಿ 2.5 ವರ್ಷಕ್ಕೆ ರೀಶಫಲ್ ಮಾಡಿ ನಿಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಮಾತಿತ್ತು. ಅದಕ್ಕೋಸ್ಕರ 3 ವರ್ಷ ಆಯಿತು ಮಾಡಲಿಲ್ವಲ್ಲ ಅಂತ AICC ಮುಖ್ಯಸ್ಥರನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಯನ್ನು ಅವ್ರ ಮುಂದೆ ಇಡ್ಲಿಕ್ಕೆ ಬಂದಿದ್ದೇವೆ. ತುಮಕೂರು ಜಿಲ್ಲೆಗೆ ಯಾವಾಗ ಸಿಗುತ್ತೆ ಅಂತಿದ್ರು? ತಿಪ್ಟೂರಿಗೆ ಒಂದು ಸಾರಿ ಕೊಟ್ಟಿದ್ದರು ನನಗೆ. ಅಲ್ಲ, ಅದಾಯಿತು. ಬೈ ಎಲೆಕ್ಷನ್ನಲ್ಲಿ ಮಾದೇವ ಪ್ರಸಾದ್ ತೀರ್ಕೊಂಡ ಮೇಲೆ ನನಗೆ ಅನೌನ್ಸ್ ಮಾಡಿ ಸಹಕಾರಿ ಖಾತೆನೇ ಕೊಡ್ತೀವಿ ಅಂತೇಳಿ ಮಾಡಿದರು. ಲಾಸ್ಟ್ ಡೇ ಅದು ಅಚಾನಕ್ಕಾಗಿ ಬದಲಾವಣೆ ಆಯಿತು. ಸೊ ಅದರಿಂದ ಅವತ್ತಿಂದ ಇವತ್ತವರೆಗೂ ನಮ್ಗೆ ಅವಕಾಶ ಆಗಿಲ್ಲ. ನಾನು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಬಂದಿದ್ದೀನಿ. 6 ಚುನಾವಣೆ ಫೇಸ್ ಮಾಡಿದ್ದೇನೆ. ಅದರಲ್ಲಿ 3 ಸೋತಿದ್ದೇನೆ, 3 ಗೆದ್ದಿದ್ದೇನೆ.
ಅದಕ್ಕೋಸ್ಕರ ಈಗ ಕೊಡಲೇಬೇಕು ನನಗೆ ಮಂತ್ರಿ ಪದವಿಯನ್ನು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಮುಖ್ಯಮಂತ್ರಿ ಅದರಲ್ಲಿ ನಮ್ಮಲ್ಲಿ ಒಂದು 30 ಜನನೂ ಸೇರಿ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ರೀಶಫಲ್ ಪಕ್ಕ ಆಗಬೇಕು. ರೀಶಫಲಲ್ಲಿ ಯಾರನ್ನು ಮಾಡ್ತೀರೋ ನೀವು ಮಂತ್ರಿಮಂಡಲದಲ್ಲಿ ಶಾಮೀಲ್ ಮಾಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಅಲ್ಲ ಸರ್, ಈ ಮುಖ್ಯಮಂತ್ರಿಗಳದೇ ಒಂದು ಅದು ಪ್ರಶ್ನೆ ಇಲ್ಲ ನಮಗೆ, ಅದು ನಮ್ಮ ಸಮಸ್ಯೆ ಇಲ್ಲ. ನಮ್ಗದ್ರ ಸಮಸ್ಯೆನೂ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಯಾವುದು ಏನು ಕೇಳು ಇಲ್ಲ ಹೇಳು ಇಲ್ಲ. ನಾವು ಅವ್ರಿಗೆ ವಿಚಾರ ತಿಳಿಸಿದ್ದೀವಿ ಅಷ್ಟೇ. ಅದೇನಿದ್ರು ಹೈಕಮಾಂಡ್ ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಹೈಕಮಾಂಡಿಗೆ ಬಿಟ್ಟಿದ್ದು. ಪ್ರಶ್ನೆ ಅದಲ್ಲ, ಹೈಕಮಾಂಡ್ ಮುಂದೆನೇ ಸಮಸ್ಯೆ ಇದೆ, ಅದು ತೀರ್ಮಾನ ಆಗದೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದೇ ಸಮಸ್ಯೆ ಇದೆಯಲ್ಲ. ತೀರ್ಮಾನ ಏನೇನು ಅಲ್ಲೇನು ಸಮಸ್ಯೆ ಇಲ್ಲ, ಈ ಕಡೆ ಅಲ್ಲೇನು ಸಮಸ್ಯೆ ಇಲ್ಲ. ನೀವು ಸಮಸ್ಯೆ ಮಾಡ್ತಿದ್ದೀರಿ, ಅಲ್ಲೇನು ಸಮಸ್ಯೆ ಇಲ್ಲ. ಹೈಕಮಾಂಡ್ ಯಾವತ್ತು ಹೇಳ್ತಾರೆ, ಇವತ್ತು ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ ಮೀಡಿಯಾದಲ್ಲಿ ಭಾಳಷ್ಟು ಸರಿ. ಹೈಕಮಾಂಡ್ ಯಾವತ್ತು ನನಗೆ ರಾಜೀನಾಮೆ ಕೊಡು ಅಂತಾರೋ ಅಂಥ ದಿವಸ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕಾದನ್ನ ನಾವ್ಯಾರು ಕೇಳೋಕ್ಕೋಗಲ್ಲ, ಹೇಳೋಕ್ಕೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋಕ್ಕೆ ಇಬ್ಬರು ನಾವು ಬದ್ಧವಾಗಿದ್ದೀವಿ ಅಂತ ಇಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ರೀಶಫಲ್ಲಿ ಬೇರೆ. ಈಗ ಭಾಳ ವರ್ಷದಿಂದ ನಾವೆಲ್ಲ ಗೆದ್ದು ಬಂದಿದ್ದೀವಿ, 2-3 ಸರಿ ಮಂತ್ರಿಗಳಾಗಿದ್ದಾರೆ. ನಮಗೊಂದು ಅವಕಾಶ ಕೊಡಿ, ಪಕ್ಷಕ್ಕೆ ದುಡ್ದಿದ್ದೀವಿ ಅಂತಕ್ಕಂಥ ಬೇಡಿಕೆ ನಮ್ಮಲ್ಲಿದೆ ಅಷ್ಟೇ. ಏನು ಅಜೆಂಡಾ ಇಲ್ಲ. 30 ತಿಂಗಳಾಯ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು. ಆದಷ್ಟು ಮಂತ್ರಿಗಳನ್ನ ರೀಶಫಲ್ ಮಾಡಿ ನಾವು 3 ಸಾರಿ 4 ಸರಿ 5 ಸರಿ ಗೆದ್ದವರಿಗೂ ಒಂದು ಅವಕಾಶ ಮಾಡಿಕೊಡಿ. ಬಂದು ಎಲ್ಲರಿಗೂ ಅಂತಲ್ಲ, ನಾವು 25 ಜನ ಬಂದ್ವಿ, 30 ಜನ ಇದ್ದೇವೆ. 30 ಜನದಲ್ಲಿ ಒಂದು 3-4 ಜನ ಯಾರಿಗಾರ ಕೊಡಿ, ಯಾವ ಜಿಲ್ಲೆಗಾರ ಕೊಡಿ, ಯಾವ ಜಾತಿಗಾರ ಕೊಡ್ರಿ ಅಂತ ನಾನು ಬೇಡಿಕೆತೀನಿ. ಅವ್ರು ಕೊಡಲೇ ಬೇಡಿಕೆ ರೀಶಫಲ್ ಒತ್ತಡದ ತಂತ್ರನ ಒತ್ತಡ ಏನೇನು ಸ್ವಇಚ್ಛೆಯಿಂದ ಬಂದರು. ನಾವು ಈಗ ಒಂದು ತಿಂಗಳಿಗೆಲ್ಲ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡಿದ್ವಿ. 3 ಬೋರ್ಡ್ 4 ಬೋರ್ಡ್ ಗೆದ್ದರು. ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರೆ ಅವತ್ತು ಮಧ್ಯ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಮುಗಿದು ಹೋಗೋಣ ಅಂತ ಇದ್ವಿ. ಬೈ ಎಲೆಕ್ಷನ್ ಮುಗಿದೇ ಬಂದ್ವಿ ಅಷ್ಟೇ. ನಾಳೆ ಖರ್ಗೆ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಬೇರೆ ಏನು ವಿಷಯ ಇಲ್ಲ. ಪಕ್ಷ ವಿರೋಧಿನೂ ಅಲ್ಲ, ಯಾವ ವಿರೋಧನೂ ಅಲ್ಲ, ಯಾವ ಗುಂಪುಗಾರಿಕೆನೂ ಇಲ್ಲ. ತಂತ್ರ ಮಾಡ್ತಾ ಇದ್ದಾರೆ MLAಗಳು. ಇಲ್ಲ, ಹಾಗೇನಿಲ್ಲ. ಇದು ಬಹಳ ದಿವಸಗಳಿಂದಲೂ ಕೂಡ ನಮ್ಮಲ್ಲಿ ಸಮಾಲೋಚನೆಯಲ್ಲಿ ಇದ್ವಿ ನಾವು. ಸೀನಿಯರ್ MLAs ಆಫ್ ದಿ ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ಈ ಬಾರಿ 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಶಾಸಕರುಗಳು ಈಗ ಹೆಚ್ಚು ಕಡಿಮೆ ಮೇ 20ಕ್ಕೆ ಸರ್ಕಾರ ಬಂದು 3 ವರ್ಷ ಆಗ್ತದೆ. ಸೊ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಹಿರಿಯ ಮುತ್ಸದಿಗಳೆಲ್ಲರೂ ಕೂಡ ಈ ಸಂಪುಟವನ್ನು ಪುನರಚನೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಹಾಗಾಗಿ ಇವತ್ತು ಎಲ್ಲರ ಒತ್ತಾಯ ಏನು ಅಂತಂದರೆ ರೀಶಫಲ್ ಮಾಡಬೇಕು, ಉತ್ತಮ ಅವರನ್ನು ಮಂತ್ರಿಯಾಗಿ ನೀವು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ 3, 4, 5 ಬಾರಿ ಗೆದ್ದಿರ್ತಕ್ಕಂಥವ್ರಿಗೂ ಅನುಭವಿಸಿರ್ತಕ್ಕಂಥವ್ರು ಇದ್ದಾರೆ. ಒಂದು ಹೊಸ ಮೆರುಗನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಮುಂದಿಟ್ಕೊಂಡು ಹಿಂದೆ ಚರ್ಚೆ ಮಾಡಿದ್ವಿ. ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಕೂಡ ವಿಧಾನಸಭಾ ಅಧಿವೇಶನ ಮುನ್ನ ನಾವು ಗಮನಕ್ಕೆ ತಂದಿದ್ವಿ. ಈ ಒಂದು ವಿಚಾರವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ವೇಣುಗೋಪಾಲ್ ಅವರು ಮತ್ತು ರಣಜಿತ್ ಸುರ್ಜೇವಾಲಾ, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು ಯಾರು ಇದರ ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ ಅವರಲ್ಲಿ ಬಂದು ನಾವು ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋಣ. ಇಟ್ಸ್ ದ ಪ್ರಯಾರಿಟಿ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಅವ್ರು ಯಾರನ್ನು ಕೈ ಬಿಡಬೇಕು, ಇರುವಂಥ 3, 4, 5ನೇ ಬಾರಿ ಶಾಸಕರು ಯಾರನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ತೀರ್ಮಾನಕ್ಕೆ ಬಿಡ್ತೀವಿ. ಒಟ್ಟಿನಲ್ಲಿ ರೀಶಫಲ್ ಆಗಬೇಕು ಅಂತಕ್ಕಂಥ ಎಲ್ಲರ ಅಭಿಪ್ರಾಯ. ಹಾಗಾಗಿ ನಾವು ಯಾರು ಇಂಡಿವಿಜುವಲ್ ಆಗಿ ನಮಗೆ ಮಂತ್ರಿ ಕೊಡಿ, ನಮ್ಮ ಮಂತ್ರಿ ಕೊಡಿ ಅಂತ ಬಂದವರಲ್ಲ. ನಾವು ಸೀನಿಯರ್ MLAs ಎಲ್ಲ ಬಂದು ರೀಶಫಲ್ ಆಗಬೇಕು, ಉತ್ತಮರನ್ನ ಆಯ್ಕೆ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇಲ್ಲಿ ಬಂದು ನಾಳೆ ಅವ್ರ ಗಮನವನ್ನು ಸೆಳೆಯಬೇಕು ಅಂತ ಬಂದಿದ್ವಿ. ಅಲ್ಲ, ಇಲ್ಲಿ ಚರ್ಚೆ ಆಗ್ತಾ ಇರೋದೇನು ಅಥವಾ ಈವನ್ ರಾಜಕೀಯ ಇರೋದೇನಂದ್ರೆ ಅಲ್ಲಿ ಮುಖ್ಯ ಸಮಸ್ಯೆನೇ ಕ್ಲಿಯರ್ ಆಗಿಲ್ಲ. ಇವ್ರು ರೀಶಫಲ್ ಯಾವುದು ಮುಖ್ಯ ಸಮಸ್ಯೆ ತಮ್ಮ ಪ್ರಕಾರ ಮಂತ್ರಿ ಬದಲಾವಣೆ ಇಲ್ಲ, ಅದ್ರ ಬಗ್ಗೆ ನಾವು ಬಂದೇ ಇಲ್ಲ. ಅಲ್ಲ, ನೀವು ಬಂದಿದ್ದು ಅದು ಹೈಕಮಾಂಡು ತೀರ್ಮಾನಕ್ಕೆ ಬಿಟ್ಟಿದ್ದು. ಈಗ ಲೀಡರ್ಶಿಪ್ ಇಶ್ಯೂ ಬಂದಾಗ ಅದು ಹಿಂದೆನೂ ಕೂಡ ಯಾರಾಗಬೇಕು ಅಂದಾಗ ದೇವೇಗೌಡರು JH ಪಾಟೀಲ್ ಕಾಲದಲ್ಲೂ ಹಿಂಗೆ ಆಯಿತು, JH ಪಾಟೀಲ್ ಸಿದ್ದರಾಮಯ್ಯ ಕಾಲದಲ್ಲೂ ಹೀಗೆ ಆಯಿತು. ನಾವೆಲ್ಲ ಮತ ಹಾಕಿದ್ವಿ ಯಾರು ಆಗಬೇಕು ಅಂತಕ್ಕಂಥ. ಆ ರೀತಿ ಆಗಲಿಲ್ಲ ಅವತ್ತು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಮೈಸೂರು ಭಾಗದಲ್ಲ ಒಂದು ಕಡೆ ಹಾಕಿದ್ವಿ ನಾವು. ಬಟ್ ಅವಕಾಶ JH ಪಾಟೀಲ್ ಸಾಹೇಬರು ಸಮಾಜವಾದಿ ಹಿರಿಯ ರಾಜಕಾರಣಿಗಳಿಗೆ ಅವಕಾಶ ಆಯಿತು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದರು ಆ ಸಂದರ್ಭ. ಇವತ್ತು ಕೂಡ ಇಟ್ ಈಸ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಅದರಲ್ಲೂ ಕೂಡ ಇದೇ ಥರ ಸೀನಿಯರಿಟಿ ಆಧಾರದ ಮೇಲೆ, ಅನುಭವದ ಆದ ಮೇಲೆ ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದು
ಭಾಗ್ಯ ಕೊಟ್ಟವ್ರು ಯಾರು ದೇಶದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಅನ್ನೋದು ಆಧಾರದ ಮೇಲೆ ಜನ ಇವತ್ತು ಮತ್ತೊಮ್ಮೆ ನಮ್ಮ ಸರ್ಕಾರವನ್ನು ಅವ್ರ ನಾಯಕತ್ವಕ್ಕೆ ಮನ್ನಣೆ ಕೊಟ್ಟು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ನಾಯಕ ಅಧ್ಯಕ್ಷತೆಯಲ್ಲಿ ಇವತ್ತು ಸರ್ಕಾರ ಬಂದಿದೆ. ಆಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಬದಲಾಗಬೇಕು ಬಿಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅವತ್ತು ಅವ್ರು ಆಗಬೇಕಾದ್ರೆ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಅವತ್ತೇನು ತೀರ್ಮಾನ ಹೈಕಮಾಂಡ್ ಮಾಡಿದೆ ಅಂತಕ್ಕಂಥ ನಮಗೆ ಗೊತ್ತಿಲ್ಲ. ಅದು ಗೌಪ್ಯವಾಗಿರ್ತಕ್ಕಂಥದ್ದು. ಸೊ ಹೈಕಮಾಂಡ್ ಶುಡ್ ಟೇಕ್ ಎ ಡಿಸಿಷನ್ ಅಬೌಟ್ ದಿ ಲೀಡರ್ಶಿಪ್ ಇಶ್ಯೂ. ನಾವು ಬಂದಿರ್ತಕ್ಕಂಥ ರಿಷಫಲ್ ಇಶ್ಯೂ. ನಮಸ್ಕಾರ.